3 ವಾರದಿಂದ ಗುಣಪಡಿಸುವುದನ್ನು ಕುರಿತು ನಾವು ಕಲಿತಾ ಬರ್ತಾ ಇದ್ದೇವೆ. ಈ ಒಂದು ಸೀರೀಸ್ನಲ್ಲಿ ನಾವು 3ನೇ ಸಂದೇಶವನ್ನು ಇವತ್ತು ನಾವು ವಿಶೇಷವಾಗಿ ಕೇಳಲಿಕ್ಕಿದ್ದೇವೆ. ಅದು ಏನಂದರೆ, ಸತ್ಯವೇದದಲ್ಲಿ ಗುಣಪಡಿಸುವುದನ್ನು ಕುರಿತು ಏನಂತ ಹೇಳಿ ನಮಗೆ ಕಳಿಸ್ತಾ ಇದೆ, ಅಥವಾ ಸತ್ಯವೇದದಲ್ಲಿ ಗುಣಪಡಿಸುವಿಕೆ ಅಂತ ಹೇಳಿ ನಾವು ಕಳೀಲಿಕ್ಕಿದ್ದೇವೆ. ಸತ್ಯವೇದದಲ್ಲಿ ಗುಣಪಡಿಸುವುದು ಅಂದರೆ ಏನು? ಹೀಲಿಂಗ್ ಅಂದರೆ ಏನು? ವಾಟ್ ಈಸ್ ಹೀಲಿಂಗ್ ಇನ್ ದ ಬೈಬಲ್? ಸತ್ಯವೇದದಲ್ಲಿ ಗುಣಪಡಿಸುವುದು ಏನು ಅಂತ ಹೇಳಿ ಹೇಗೆ ಬರೆಯಲ್ಪಟ್ಟಿದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಇವತ್ತು ಅನೇಕರು ಹೀಲಿಂಗ್ ಅಂದರೆ, ಗುಣಪಡಿಸುವುದು ಅಂದರೆ, ಸ್ವಸ್ಥತೆ ಅಂದರೆ ಅವರು ಶಾರೀರಿಕವಾಗಿ ಮಾತ್ರ ಅವರು ಅರ್ಥ ಮಾಡಿಕೊಳ್ತಾರೆ. ಶಾರೀರಿಕವಾಗಿ ನನಗೆ ತೊಂದರೆ ಇದೆ, ನನ್ನ ಶರೀರದಲ್ಲಿ ಸಮಸ್ಯೆ ಇದೆ, ನನ್ನ ಶರೀರದಲ್ಲಿ ತೊಂದರೆ ಇದೆ, ಆದ್ದರಿಂದ ನನಗೆ ಏನು ಬೇಕು? ಸ್ವಸ್ಥವು ಬೇಕು, ನನಗೆ ಆರೋಗ್ಯ ಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ. ಆರೋಗ್ಯ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರುವ ಆಲೋಚನೆ ಅದು ಶರೀರವನ್ನು ಕುರಿತದಾಗಿ ಮಾತ್ರ ಇರುತ್ತದೆ. ಶರೀರಕ್ಕೆ ಬೇಕಾಗಿರುವ ಸ್ವಸ್ಥತೆ, ಆರೋಗ್ಯ ಇವುಗಳನ್ನ ಕುರಿತು ನಾವು ಯೋಚಿಸುವವರಾಗಿ ಇರುತ್ತೇವೆ. ಆದರೆ ಈ ಶರೀರಕ್ಕೆ ಬೇಕಾಗಿರುವ ಆರೋಗ್ಯಕ್ಕೆ ಹಲವಾರು ಕಾರ್ಯಗಳು, ವಿಷಯಗಳು ಸಂಬಂಧಪಟ್ಟಿರುತ್ತೆ. ಅದು ಏನಂದ್ರೆ, ನಿಮ್ಮ ಮನಸ್ಸು ಕೂಡ ಸಂಬಂಧಪಟ್ಟಿದೆ, ನಿಮ್ಮ ಹೃದಯವೂ ಕೂಡ ಸಂಬಂಧಪಟ್ಟಿದೆ. ಒಂದು ವೇಳೆ ನಿಮ್ಮ ಮನಸ್ಸು ಸರಿಯಾಗಿ ಇಲ್ಲ ಅಂದರೆ ನಿಮ್ಮ ದೇಹವು ಸರಿಯಾಗಿರುವುದಿಲ್ಲ. ನಿಮ್ಮ ಹೃದಯವು ಚೆನ್ನಾಗಿ ಒಳ್ಳೆಯದಾಗಿ ಇಲ್ಲ ಅಂದರೆ ನಿಮ್ಮ ದೇಹವು ಒಳ್ಳೆಯದಾಗಿ ಇರುವುದಿಲ್ಲ. ಅನೇಕ ಸಾರಿ ಅನೇಕ ಒಂದು ಜನರ ಬಳಿಯಲ್ಲಿ ನಾವು ಕೇಳುವಾಗ ಏನಕ್ಕೆ ಅವರು ಹುಷಾರಿಲ್ಲದೆ ಇದ್ದಾರೆ ಅಂತ ಹೇಳುವಾಗ ಅವರ ಚಿಂತೆಯೂ ಕೂಡ ಅದರಲ್ಲಿ ಸೇರಿಸಲ್ಪಟ್ಟಿರ್ತದೆ. ಅವರು ಹೆಚ್ಚಾಗಿ ಚಿಂತೆಯನ್ನು ಪಡುವಾಗ ಅವ್ರಿಗೇನಾಗುತ್ತೆ? ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಅಥವಾ ಸ್ಟ್ರೋಕ್ ಬರುತ್ತೆ, ಅಥವಾ ಮತ್ತೊಂದು ಅವರ ಒಂದು BP ರೈಸ್ ಆಗುತ್ತೆ, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಏನಕ್ಕೆ? ಮನಸ್ಸಿನಲ್ಲಿ ಇರುವ ಅವ್ರಿಗೆ ಇರುವ ಆಲೋಚನೆಯಿಂದ. ಅವರ ಹೃದಯದಲ್ಲಿ ಸಮಸ್ಯೆಯಾಗಿದ್ರೆ, ಹೃದಯದಲ್ಲಿ ಕೆಟ್ಟದಾದ ಒಂದು ಕಾರ್ಯಗಳು, ಅಭ್ಯಾಸಗಳು, ಆಸೆಗಳು ಅವರಲ್ಲಿ ಇದ್ರೆ ಅದು ಅವರ ದೇಹವನ್ನು ಕೂಡ ಏನು ಮಾಡ್ತದೆ? ಸಮಸ್ಯೆಯಲ್ಲಿ ಒಳಪಡಿಸುವುದಾಗಿರ್ತದೆ. ಹಂಗಾಗಿ ಸ್ವಸ್ಥತೆ, ಆರೋಗ್ಯವು ಬರೀ ದೇಹಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ಮನಸ್ಸು, ಹೃದಯವು, ದೇಹವು ಎಲ್ಲವೂ ಸೇರಿ ಇರುವುದೇ ಆರೋಗ್ಯ. ಈಗ ಈ ರೀತಿಯಾದ ಒಂದು ಹೋಲಿಸ್ಟಿಕ್ ಅಂತ ನಾವು ಹೇಳ್ತೀವಿ, ಅಂದರೆ ಪರಿಪೂರ್ಣವಾದ ಒಂದು ಆರೋಗ್ಯ ಎಲ್ಲಿ ಸಿಗುತ್ತೆ? ಇವತ್ತು ಎಲ್ಲಿ ನೋಡಿದ್ರು ದೇವರು ಗುಣಪಡಿಸುತ್ತಾನೆ. ಹೌದು, ನಿಜವಾಗ್ಲೂ ಗುಣಪಡಿಸುತ್ತಾರೆ. ಆದರೆ ಹೇಗೆ ಗುಣಪಡಿಸುತ್ತಾರೆ? ಏನನ್ನು ಗುಣಪಡಿಸುತ್ತಾರೆ? ಗುಣಪಡಿಸುವುದು ಆರೋಗ್ಯ ಅಂದರೆ ಏನು ಅಂತ ಹೇಳಿ ನಾವು ಸತ್ಯವೇದದಲ್ಲಿ ನೋಡುವಾಗ, ಸತ್ಯವೇದವು ನಮಗೆ ಸ್ಪಷ್ಟವಾಗಿ ಒಂದು ಸಂಪೂರ್ಣವಾದ ಒಂದು ಆರೋಗ್ಯವನ್ನು ನಮಗೆ ಕೊಡುವುದಾಗಿರ್ತದೆ. ಅದನ್ನೇ ನಾವು ಈಗ ಯಾಕೋಬನು ಬರೆದ ಪುಸ್ತಕದಿಂದ ನಾವು ಓದಿಕೊಂಡಿದ್ದೇವೆ. 5ನೇ ಅಧ್ಯಾಯದಲ್ಲಿ ವಚನ 13ರಿಂದ 18ನೇ ವಚನ ತನಕ ನಾವು ಓದಿದ್ದೇವೆ. ಇಲ್ಲಿ ಏನು ವಾಕ್ಯ ಹೇಳ್ತದೆ ಅಂದರೆ, ನಿಮ್ಮಲ್ಲಿ ಯಾರಾದರೂ ಸಮಸ್ಯೆಗೆ ಒಳಪಟ್ಟರೆ, ಯೋಚನೆ ಮಾಡ್ರಿ, ನಮ್ಮಲ್ಲಿ ಯಾರಿಗೆ ಸಮಸ್ಯೆ ಇಲ್ಲ? ಎಲ್ಲರಿಗೂ ಕೂಡ ಸಮಸ್ಯೆ ಇದೆ. ನಿಮ್ಮಲ್ಲಿ ಯಾರಿಗಾದ್ರೂ ಸಮಸ್ಯೆ ಇರುವುದಾದ್ರೆ ಮತ್ತು ನಿಮ್ಮಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿ ಇದ್ರೆ, ರೋಗಿಯಸ್ಥರಾಗಿದ್ರೆ ಏನ್ ಮಾಡ್ರಿ ಅಂತ ಹೇಳಿ ವಾಕ್ಯ ಹೇಳ್ತಾ ಇದೆ. ನೀವು ಪ್ರಾರ್ಥನೆ ಮಾಡಿರಿ. ನೀವು ಪ್ರಾರ್ಥನೆ ಮಾಡುವುದು ಮಾತ್ರವಿಲ್ಲದೆ ನಿಮ್ಮ ಸಭೆಯಲ್ಲಿ ಇರುವ ಬೋಧಕರನ್ನ ಕರೆಸಿ ಅಥವಾ ಹಿರಿಯರನ್ನ ಕರೆಸಿ ಪ್ರಾರ್ಥನೆ ಮಾಡಿಕೊಳ್ಳಿರಿ ಅಂತ ಹೇಳಿ ವಾಕ್ಯ ಹೇಳ್ತದೆ. ಮತ್ತು ವಾಕ್ಯದಲ್ಲಿ ನಾವು ನೋಡುವಾಗ, ಆ ಪ್ರಾರ್ಥನೆಯನ್ನು ಮಾಡುವಾಗ ನೀವು ಆ ಎಣ್ಣೆಯನ್ನು ಪ್ರಾರ್ಥನೆ ಮಾಡಿ ನೀವು ಆ ಎಣ್ಣೆಯನ್ನು ಉಪಯೋಗಿಸ್ಕೊಳ್ಳ್ರಿ, ಆಗ ದೇವರು ನಿಮ್ಮನ್ನ ಗುಣಪಡಿಸುತ್ತಾನೆ ಅಂತ ಹೇಳಿ. ಇಲ್ಲಿ ನಾವು ವಾಕ್ಯದಲ್ಲಿ ನೋಡುವಾಗ ಪ್ರೇ ಫಾರ್ ಹೀಲಿಂಗ್ ಆಫ್ ದ ಸಿಕ್ ಅಂತ ಹೇಳಿ ನಾವು ನೋಡುತ್ತೇವೆ. ರೋಗಿಯಸ್ಥರಿಗೆ ಪ್ರಾರ್ಥನೆ ಮಾಡುವುದನ್ನ 13ರಿಂದ 15 ವಚನಗಳಲ್ಲಿ ನಾವು ನೋಡುವರಾಗಿರ್ತೇವೆ. ರೋಗಿಯಸ್ಥರಿಗೆ
ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಬಹಳ ಬಲವುಳ್ಳ ಒಂದು ಕಾರ್ಯ. ನಾವು ವಾಕ್ಯದಲ್ಲಿ ನೋಡುತ್ತೀವಿ, ನಂಬಿಗಸ್ತರಾಗಿ ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡುತ್ತಾನೆ. ನಂಬಿಕೆಯಿಂದ ಮಾಡುವ ಪ್ರಾರ್ಥನೆನ ಕೇಳಿ ರೋಗವನ್ನು ವಾಸಿ ಮಾಡುತ್ತಾನೆ ಅಂತ ಹೇಳಿ ನಾವು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಂಬಿಕೆಯಿಂದ ಮಾಡುವಾಗ ಎಲಿಯನು ಪ್ರಾರ್ಥನೆ ಮಾಡಿದಾಗ 3.5 ವರ್ಷಗಳು ಆ ದೇಶದಲ್ಲಿ ಮಳೆ ಇಲ್ವಂತೆ. ಮತ್ತೆ ಆತನು ಪ್ರಾರ್ಥನೆ ಮಾಡಿದಾಗ ದೇವರು ಮಳೆಯನ್ನು ಕೊಟ್ಟರು ಅಂತ ಹೇಳಿ ನಾವು, ಅಂದ್ರೆ ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಗೆ ದೇವರು ಅದ್ಭುತವನ್ನ ಮಾಡುವವನು ಅಂತ ಹೇಳಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಯಾವುದೇ ಸಮಸ್ಯೆಗಳಿರಲಿ, ರೋಗಗಳಿರಲಿ, ಅನಾರೋಗ್ಯಗಳಾಗಿರಲಿ, ಕೊರತೆಗಳಿರಲಿ, ಸಮಸ್ಯೆಗೆ ಒಳಪಟ್ಟದಾಗಿರಲಿ, ವಾಕ್ಯ ಹೇಳೋದು ನೀವು ಪ್ರಾರ್ಥನೆ ಮಾಡ್ರಿ, ನಿಮ್ಮ ಕಷ್ಟಗಳನ್ನ ನೀಗಿಸಿ ಆರೋಗ್ಯವನ್ನ ದೇವರು ಕೊಡುತ್ತಾನೆ. ಈ ಪ್ರಾರ್ಥನೆಯನ್ನ ಮಾಡುವಾಗ ನಂಬಿಕೆಯಿಂದ ಮಾಡಿರಿ ಅಂತ ಹೇಳಿ ವಾಕ್ಯ ಹೇಳ್ತದೆ. ಈ ನಂಬಿಕೆಯಿಂದ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿ ನಮಗೆ ಉತ್ತರವನ್ನ ದಯಪಾಲಿಸುವವನು ಆಗಿರುತ್ತಾನೆ. ಇಲ್ಲಿ ನಾವು ವಿಶೇಷವಾಗಿ ನೋಡುವಾಗ ಈ ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ, ನೀವು ಮತ್ತು ಸಭೆಯರು ಎಲ್ಲರೂ ಸೇರಿ ಮಾಡುವ ಪ್ರಾರ್ಥನೆ, ಅದನ್ನೇ ಹೇಳ್ತಾ ಇದೆ. ನೀವು ಪ್ರಾರ್ಥನೆ ಮಾಡ್ರಿ 13ನೇ ವಚನದಲ್ಲಿ. ಅದು ಮಾತ್ರವಿಲ್ಲದೆ 14ನೇ ವಚನದಲ್ಲಿ ನಾವು ನೋಡುತ್ತೇವೆ, ನೀವು ನಿಮ್ಮ ಸಭೆ ಪಾಲಕರನ್ನ, ಹಿರಿಯರನ್ನ ಕರೆದು ಅವರಿಂದ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ. ಇದು ಏನನ್ನ ಸೂಚಿಸ್ತದೆ ಅಂದ್ರೆ, ನೀವು ಮಾಡಬೇಕು, ನಿಮ್ಮ ಸಭೆಯವರು ಎಲ್ಲರೂ ಸೇರಿ ಪ್ರೇಯರ್ ಮಾಡಬೇಕು. ಆಗ ದೇವರು ಆ ಪ್ರಾರ್ಥನೆನ ಕೇಳಿ ಉತ್ತರವನ್ನ ಕೊಡುವವನು ಆಗಿರ್ತಾನೆ ಅಂತ ಹೇಳಿ. ಈ ಪ್ರಾರ್ಥನೆಯಿಂದ ದೇವರು ನಮ್ಮ ದೇಹದ ರೋಗಗಳನ್ನ ವಾಸಿ ಮಾಡುವವನು ಆಗಿರ್ತಾನೆ. ನಮ್ಮ ಶರೀರದಲ್ಲಿ ಇರುವ ಬಲಹೀನತೆಗಳನ್ನ ನೀಗಿಸುವವನು ಆಗಿರ್ತಾನೆ, ವಿಶೇಷವಾಗಿ ಪ್ರಾರ್ಥನೆಯ ಮುಖಾಂತರ. ಆಯ್ತಾ? ಯಾವುದೇ ರೀತಿಯಾದ ಕೊರತೆಗಳು, ಸಮಸ್ಯೆಗಳು, ಅನಾರೋಗ್ಯಗಳು ಇರಲಿ, ದೇವ್ರ ವಾಕ್ಯ ಹೇಳ್ತದೆ, ಪ್ರೇಯರ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ನಿಮ್ಮ ಶರೀರಕ್ಕೆ ಬೇಕಾಗಿರುವ ಬಿಡುಗಡೆಯನ್ನ ದೇವರು ಕೊಡುತ್ತಾನೆ ಅಂತೇಳಿ ವಾಕ್ಯ ಹೇಳ್ತದೆ. ಪ್ರಾರ್ಥನೆಯನ್ನು ನಾವು ಎಷ್ಟು ಜನರು ಮಾಡುತ್ತೇವೆ? ನಮ್ಮ ಶರೀರಕ್ಕೆ ತೊಂದರೆ ಬಂದಾಗ, ನಮ್ಮ ಶರೀರದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಎಷ್ಟು ಜನರು ನಾವು ಪ್ರಾರ್ಥನೆ ಮಾಡಿ ನಾವು ಅದ್ಭುತವನ್ನು ಹೊಂದಿಕೊಳ್ತೇವೆ? ನಾವು ಎಷ್ಟು ಜನರು ನಾವು ಯಾವಾಗಲೂ ಪ್ರತಿ ವಾರ ನಾನು ಇಲ್ಲಿಂದ ಅನೌನ್ಸ್ ಮಾಡ್ತಾ ಇರ್ತೀನಿ, ನಿಮ್ಮಲ್ಲಿ ಸಮಸ್ಯೆಗಳು ಬಂದಾಗ ಏನು ಮಾಡ್ರಿ, ಕರೆ ಮಾಡ್ರಿ, ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ನಿಮ್ಮ ಮನೆಗೆ ಬೇಕಾದರೂ ನಾವು ಬರ್ತೇವೆ ಅಂತ ಹೇಳಿ ನಾವು ಪ್ರತಿ ವಾರ ಹೇಳ್ತೀವಿ, ನಾವು ನಿಮಗಾಗಿ ಪ್ರೇಯರ್ ಮಾಡ್ತೀವಿ ಅಂತ ಹೇಳಿ. ಏನಕ್ಕೆ? ನಾವು ಎಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆನ ಕೇಳಿ ದೇವರು ನಮ್ಮನ್ನ ಗುಣಪಡಿಸುತ್ತಾರೆ, ಅಥವಾ ಯಾವುದೇ ರೀತಿಯಾದ ಸಮಸ್ಯೆಗಳಿಂದ ನಮ್ಮನ್ನ ಪರಿಹಾರ ಮಾಡುತ್ತಾರೆ. ಅದಕ್ಕಾಗಿಯೇ ಪ್ರಾರ್ಥನೆಯನ್ನು ದೇವರಿಗೆ ಕೇಳ್ತಾರೆ. ಪ್ರಾರ್ಥನೆಗೆ ಬಲಗಿದೆ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಇಂಥ ಪ್ರಾರ್ಥನೆಗಳ ಮುಖಾಂತರ ನಮ್ಮ ದೇಹಕ್ಕೆ ಸಿಗಬೇಕಾಗಿರುವ ಆರೋಗ್ಯವನ್ನ ದೇವರು ಕೊಡುವವನಾಗಿರ್ತಾನೆ. ದೇಹಕ್ಕೆ ಮಾತ್ರ ನಮಗೆ ಆರೋಗ್ಯ ಸಿಕ್ಕಿದ್ರೆ ಸಾಕ? ನಮ್ಮ ದೇಹದಲ್ಲಿ ಕೊರತೆ ಇದೆ, ನಮ್ಮ ದೇಹದಲ್ಲಿ ಬಲಹೀನತೆಗಳಿದೆ, ನಮ್ಮ ದೇಹವು ಅದು ಬೆಳೀತಾ 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 ಎಲ್ಲ ರೀತಿಯಾದ ಸಮಸ್ಯೆಗಳು ನಮ್ಮ ದೇಹಕ್ಕೆ ಬರುತ್ತದೆ. ಆಗ ದೇವರು ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡ್ರಿ, ಎಣ್ಣೆ ಪ್ರಾರ್ಥನೆ ಮಾಡಿ ಹಂಚ್ಕೊಳ್ರಿ, ಆ ಪ್ರಾರ್ಥನೆಗೆ ಬಲ ಇದೆ, ದೇವರು ಆ ಪ್ರಾರ್ಥನೆ ಕೇಳಿ ನಿಮ್ಮನ್ನ ಗುಣಪಡಿಸುತ್ತಾರೆ ಎಂಬುದಾಗಿ ನಮ್ಮ ದೇಹವನ್ನ. ಅಷ್ಟರ ಮಟ್ಟಿಗೆ ಸಾಕ? ಈ ವಾಕ್ಯದಲ್ಲಿ ಬೇರೆ ಏನು ಬರೆಯಲ್ಪಟ್ಟಿದೆ ಅಂತ ನಾವು ನೋಡುವಾಗ 16ನೇ ವಚನದಲ್ಲಿ ನಾವು ನೋಡುವಾಗ ವಾಕ್ಯವು ಹಿಂಗೆ ಹೇಳುತ್ತದೆ, ನಿಮ್ಮ ಪಾಪಗಳನ್ನ ಒಬ್ರಿಗೊಬ್ರು ಅರಿಕೆ ಮಾಡಿಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಇದು ತುಂಬಾ ಬಹಳ ಮುಖ್ಯವಾಗಿರುವ ಒಂದು ಕಾರ್ಯ. ನಿಮ್ಮ ಪಾಪಗಳನ್ನ, ನಿಮ್ಮ ತಪ್ಪುಗಳನ್ನ ಒಬ್ರಿಗೊಬ್ರು ಹಂಚಿಕೊಳ್ಳಿರಿ, ಅರಿಕೆ ಮಾಡ್ರಿ, ದೇವರಿಗೆ ಅರಿಕೆ ಮಾಡ್ರಿ ಎಂಬುದಾಗಿ. ಇದು ಏನಂತ ಹೇಳ್ತದೆ ಅಂದ್ರೆ, ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಿಮ್ಮಲ್ಲಿ ಯಾರಾದರೂ ಕಷ್ಟಗಳಲ್ಲಿ ಇರುವುದಾದ್ರೆ, ನಿಮ್ಮಲ್ಲಿ ಯಾರಾದರೂ ಪಾಪಗಳನ್ನ ಮಾಡಿರುವುದಾದ್ರೆ ಅವ್ರುಗಳು ಏನು ಮಾಡಬೇಕಂತೆ? ನಿಮ್ಮ ಪಾಪಗಳನ್ನ ಅರಿಕೆ ಮಾಡಬೇಕು. ಏನ್ ಮಾಡುತ್ತದೆ? ನಿಮ್ಮ ಪಾಪವು ನಿಮ್ಮಲ್ಲಿ ಇರುವುದಾದ್ರೆ, ನಿಮ್ಮ ಪಾಪವು ನಿಮ್ಮನ್ನ ರೋಗದಲ್ಲಿ ನಡೆಸುವುದಾಗಿರುತ್ತದೆ, ಅಸಮಾಧಾನದಲ್ಲಿ ನಡೆಸುವುದಾಗಿರುತ್ತದೆ,
ರೋಗದಲ್ಲಿ ಮತ್ತು ಸಮಾಧಾನವು ಇಲ್ಲದೆ ಯಾವಾಗಲೂ ಚಿಂತೆಯಲ್ಲಿ ನಿಮ್ಮನ್ನು ನಡೆಸುವುದಾಗಿರುತ್ತದೆ. ಏನೇ ನೀವು ದೇವರಿಗೆ ವಿರೋಧವಾಗಿ ತಪ್ಪುಗಳನ್ನು ಮಾಡಿರುವುದಾದರೆ ಆ ತಪ್ಪು ದೇವರಿಂದ ನಿಮ್ಮನ್ನು ದೂರಪಡಿಸುತ್ತದೆ. ಆಗ ನಾವು ದೇವರಿಂದ ದೂರ ಹೋಗುವಾಗ ಅದು ಸ್ವಲ್ಪ ಸ್ವಲ್ಪ ನಮ್ಮ ದೇಹದಲ್ಲಿ ಇದ್ದು ನಮ್ಮನ್ನು ರೋಗಿಯಸ್ಥರಾಗಿ, ನಮ್ಮನ್ನು ಬಲಹೀನತೆಯಲ್ಲಿ ನಮ್ಮನ್ನು ನಡೆಸುವುದಾಗಿರುತ್ತದೆ. ಹಾಗಾಗಿ ದೇವರ ವಾಕ್ಯ ಹೇಳುತ್ತದೆ, ನೀವು ರೋಗದಿಂದ ತಪ್ಪಿಸ್ಕೋಬೇಕಾದ್ರೆ, ನಿಮ್ಮ ಬಲಹೀನತೆಯಿಂದ ನೀವು ತಪ್ಪಿಸ್ಕೋಬೇಕಾದ್ರೆ, ನಿಮ್ಮ ಚಿಂತೆಯಿಂದ ನೀವು ತಪ್ಪಿಸ್ಕೋಬೇಕಾದ್ರೆ, ನೀವು ಮಾನಸಿಕವಾದ ಕಷ್ಟಗಳಿಂದ ನೀವು ಹೊರಗೆ ಬರಬೇಕಾದ್ರೆ ನೀವೇನು ಮಾಡಬೇಕು? ನಿಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು. ಈಗ ದೇಹದಲ್ಲಿ ನಮಗೆ ಕೊರತೆ ಬಂದಾಗ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ದೇಹದಲ್ಲಿ ಇರುವ ಕೊರತೆಗಳನ್ನು, ಬಲಹೀನತೆಗಳನ್ನು, ರೋಗಗಳನ್ನು ವಾಸಿ ಮಾಡ್ತಾರೆ. ಆದರೆ ಮನಸ್ಸಿನಲ್ಲಿ ಇರುವ ಈ ಸಮಸ್ಯೆ ನಾವು ಏನು ಮಾಡಲಿಕ್ಕೆ ಸಾಧ್ಯ? ಈ ಮನಸ್ಸಿನಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದ ಕೊರತೆಗಳು ಇದ್ದರೆ ಅದನ್ನು ಯಾವ ರೀತಿಯಲ್ಲಿ ನಾವು ಗುಣವನ್ನು ಹೊಂದಿಕೊಳ್ಳೋದು? ಅನೇಕರು ನೋಡ್ರಿ, ದೇಹದಲ್ಲಿ ಗಟ್ಟಿಯಾಗಿರ್ತಾರೆ, ಆದರೆ ಮನಸ್ಸಿನಲ್ಲಿ ಅವರು ಬಲಹೀನರಾಗಿರ್ತಾರೆ. ಮನಸ್ಸಿನಲ್ಲಿ ಅವರುಗಳು ಬೇಗ ಪಾಪದಲ್ಲಿ ಬೀಳುವವರಾಗಿರ್ತಾರೆ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಆಗದೆ ಇರುವವರಾಗಿರ್ತಾರೆ. ಅವರುಗಳು ಕೂಡ ಬಲಹೀನರು, ಒಂದು ರೀತಿಯಾದ ರೋಗದಲ್ಲಿ ಇರುವವರು. ಅವ್ರಗಳಿಗೂ ಒಂದು ಬಿಡುಗಡೆ ಬೇಕಾಗಿದೆ, ಅವ್ರಗಳಿಗೂ ಆರೋಗ್ಯ ಬೇಕಾಗಿದೆ. ಯಾವುದಕ್ಕೆ? ಅವ್ರ ಮನಸ್ಸಿಗೆ ಆರೋಗ್ಯ ಬೇಕಾಗಿದೆ. ಯಾಕಂದ್ರೆ ಯಾವಾಗಲೂ ಮನಸ್ಸಿನಲ್ಲಿ ಚಿಂತಿಸುವವರು ಆಗಿರ್ತಾರೆ. ಮನಸ್ಸಿನಲ್ಲಿ ಯಾವಾಗಲೂ ಕೆಟ್ಟದು ಅವರಲ್ಲಿ ತುಂಬಿರುತ್ತದೆ. ಅದರಿಂದ ಅವರುಗಳು ಯಾವಾಗಲೂ ಗುಗ್ಗಿಯುವವರಾಗಿರ್ತಾರೆ, ಯಾವಾಗಲೂ ಸಂತೋಷವಿಲ್ಲದೆ ಇರ್ತಾರೆ, ಖುಷಿ ಇಲ್ಲದೆ ಇರ್ತಾರೆ. ಅವರು ಮಾಡುವ ಕೆಲಸದಿಂದಲೂ ಸರಿ, ಅವರು ತಿನ್ನುವ ಊಟದಿಂದಲೂ ಸರಿ, ಅವರ ಮನೆಯಿಂದಲೂ ಸರಿ ತೃಪ್ತಿ ಇಲ್ಲದೆ ಇರುವವರಾಗಿರ್ತಾರೆ. ಕಾರಣ ಅವರ ಮನಸ್ಸಿನಲ್ಲಿ ಏನಿದೆ? ಚಿಂತೆ ಮತ್ತು ಪಾಪ ಅವರಲ್ಲಿ ಇರುವುದಾಗಿದೆ. ವಾಕ್ಯ ಹೇಳ್ತದೆ, ಅಂಥ ರೀತಿಯಾದ ಇರುವ ಜನರು ನಿಮ್ಮ ಮಾನಸಿಕವಾದ ಆರೋಗ್ಯಕ್ಕೆ ನೀವು ಎಲ್ಲೇ ಹೋದ್ರೂ ಸರಿ, ಏನೇ ಮಾಡಿದ್ರೂ ಸರಿ, ಏನೇ ತಿಂದರೂ ಸರಿ, ಯಾರ ಬಳಿಯಲ್ಲಿ ಹೋದ್ರೂ ಸರಿ, ನಿಮಗೆ ನಿಜವಾದ ಆರೋಗ್ಯ ಸಿಗುವುದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಪಾಪಗಳನ್ನು ಅರಿಕೆ ಮಾಡ್ರಿ, ನಿಮ್ಮ ಪಾಪಗಳನ್ನು ಅರಿಕೆ ಮಾಡ್ರಿ. ನಾವು ಆ ದೇವರ ವಾಕ್ಯದಲ್ಲಿ ನೋಡ್ತೀವಿ, ಯಾರು ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುತ್ತಾರೋ ಅವರಿಗೆ ಜೀವವಿದೆ ಅಂತ ಹೇಳಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ದೇವರನ್ನ ನಂಬಿ ವಾಯಿಂದ ಅವರ ಪಾಪಗಳನ್ನು ಅರಿಕೆ ಮಾಡುವವರಿಗೆ ದೇವರ ವಾಕ್ಯ ಹೇಳ್ತದೆ, ಅವರಿಗೆ ರಕ್ಷಣೆ ಇದೆ ಅಂತ ಹೇಳಿ. ರಕ್ಷಣೆ ಅಂದರೆ ಬಿಡುಗಡೆ, ಮಾನಸಿಕವಾದ ಆರೋಗ್ಯವನ್ನ ದೇವರು ಕೊಡುವವನು ಆಗಿರ್ತಾನೆ. ಇವತ್ತು ಯೋಚನೆ ಮಾಡಿ ನೋಡ್ರಿ, ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಆರೋಗ್ಯ ಬೇಕಾಗಿದೆಯಾ? ನಿಮ್ಮ ಮಾನಸಿಕವಾಗಿ ನೀವು ಗುಗ್ಗಿ ಹೋಗಿರೋರಾಗಿದ್ದೀರಾ? ದೇವರ ವಾಕ್ಯ ಹೇಳ್ತದೆ, ನೀವೇನು ಮಾಡ್ರಿ? ನಿಮ್ಮ ತಪ್ಪುಗಳನ್ನು, ಪಾಪಗಳನ್ನು ಅರಿಕೆ ಮಾಡಿ ಎಂಬುದಾಗಿ. ನಮ್ಮ ತಪ್ಪುಗಳನ್ನು, ಪಾಪಗಳನ್ನು ನಾವು ಅರಿಕೆ ಮಾಡುವಾಗ ದೇವರು ಖಂಡಿತವಾಗಿ ನಮ್ಮ ಸಮಸ್ಯೆಗಳನ್ನು ಗುಣಪಡಿಸಿ ನಮಗೆ ಆರೋಗ್ಯವನ್ನು ಕೊಡುವವನು ಆಗಿರ್ತಾನೆ. ಈ ತಪ್ಪನ್ನು ನಾವು ಅರಿಕೆ ಮಾಡುವಾಗ ಈ ತಪ್ಪುಗಳನ್ನು ದೇವರ ಬಳಿಯಲ್ಲಿ ನಾವು ಅರಿಕೆ ಮಾಡಬೇಕು. ಮತ್ತು ನಮ್ಮ ಜೊತೆ ಇರುವವರ ಸೇವಕರ ಜೊತೆಯೂ ಕೂಡ, ಸಭೆಯವರ ಜೊತೆಯೂ ಕೂಡ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಅಂತ ಹೇಳಿ ವಾಕ್ಯ ಹೇಳ್ತದೆ. ಅದರ ಮುಖಾಂತರ ನಾವು ಒಬ್ಬರನ್ನೊಬ್ಬರು ಸಂಧಿಸಿಕೊಳ್ತೇವೆ, ಬಲಪಡಿಸಿಕೊಳ್ತೇವೆ, ಒಬ್ಬರನ್ನೊಬ್ಬರು ಕಟ್ಟುತ್ತೇವೆ, ಒಬ್ರಿಗೊಬ್ರು ನಾವು ಪ್ರಾರ್ಥನೆ ಮಾಡುವವರಾಗಿರ್ತೇವೆ ಅಂತ ಹೇಳಿ ವಾಕ್ಯ ಹೇಳ್ತದೆ. ಹಾಗಾಗಿ ನೀವು ಇದನ್ನು ಅಭ್ಯಾಸ ಮಾಡುವಾಗ, ಪಾಪವನ್ನು ಅರಿಕೆ ಮಾಡುವ ಅಭ್ಯಾಸವನ್ನು ನೀವು ಮಾಡುವಾಗ ನಿಮ್ಮ ಜೀವಿತದಲ್ಲಿ ನಿಮ್ಮ ಮಾನಸಿಕವಾದ ಬಿಡುಗಡೆಯನ್ನು ಕೂಡ ನೀವು ಹೊಂದಿಕೊಳ್ಳಬಹುದು. ಮೂರನೆಯದಾಗಿ ನಮಗೆ ಬೇಕಾಗಿರುವ, ಹೃದಯದಲ್ಲಿ ಬೇಕಾಗಿರುವ, ನಮ್ಮ ಆತ್ಮದಲ್ಲಿ ಬೇಕಾಗಿರುವ ಆರೋಗ್ಯವನ್ನು ಕೂಡ ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅದೇನೆಂದರೆ, ನಿಮ್ಮ ಆತ್ಮಿಕವಾದ ಅಥವಾ ನಿಮ್ಮ ಆತ್ಮದಲ್ಲಿ ಬೇಕಾಗಿರುವ ಆರೋಗ್ಯಕ್ಕಾಗಿ ನಾವು ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವವರಾಗಿರಬೇಕು ಅಂತ ಇಲ್ಲಿ ವಾಕ್ಯ ಹೇಳ್ತದೆ. 15ರಿಂದ 16ನೇದಲ್ಲಿ ನೀವು ಓದುವಾಗ, ನಿಮ್ಮಲ್ಲಿ ಯಾರಾದರೂ ಪಾಪ ಮಾಡಿದ್ರೆ ಅವನು ಏನು ಮಾಡಬೇಕಂತೆ?
ಅರಿಕೆ ಮಾಡಬೇಕು ಮತ್ತು ಸಭೆಯವರನ್ನ ಕರೆಸಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಆ ಪ್ರಾರ್ಥನೆಯನ್ನು, ಆ ಅರಿಕೆಯನ್ನು ದೇವರು ಕೇಳಿ ಅವರ ಪಾಪಗಳನ್ನು ಕ್ಷಮಿಸ್ತಾನೆ, ದೇವರು ಅವರಿಗೆ ಕ್ಷಮಾಪಣೆಯನ್ನು ಕೊಡುತ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಕ್ಷಮಾಪಣೆ ಅಂದರೆ ಏನು? ನಾವು ಮಾಡಿರುವ ಪಾಪಗಳಿಗೆ ದೇವರಿಂದ ಸಾರಿಯನ್ನ ಪಡೆದುಕೊಳ್ಳೋದು, ದೇವರು ನಮ್ಮನ್ನ ಕ್ಷಮಿಸುವುದು. ದೇವರೇ ನಾನು ಇಂಥ ತಪ್ಪುಗಳನ್ನು ಮಾಡಿದ್ದೀನಿ ಅಂತ ನಾವು ಅರಿಕೆ ಮಾಡುವಾಗ ದೇವರು ಏನು ಮಾಡ್ತಾನೆ? ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ಇನ್ನು ಮುಂದೆ ನಿನ್ನ ಪಾಪಕ್ಕೆ ನಿನಗೆ ದಂಡನೆ ಇಲ್ಲ. ವಾಕ್ಯ ಹೇಳುತ್ತದೆ, ಪಾಪದ ಸಂಬಳ ಮರಣ ಎಂಬುದಾಗಿ. ಯಾರೇ ಪಾಪಗಳನ್ನು ಮಾಡಿದರೂ ಕೂಡ ಅದು ಯಾವುದೇ ರೀತಿಯಾದ ತಪ್ಪುಗಳು ನಿಮ್ಮ ಹೃದಯದಲ್ಲಿ ಚುಚ್ಚುವುದಾಗಿರ್ತದಲ್ಲ, ಆ ಪಾಪಗಳನ್ನು ನೀವು ಮಾಡಿರುವಾಗ ಅದಕ್ಕೆ ದೇವರು ದಂಡನೆಯನ್ನು ಕೊಡುವವನಾಗಿರ್ತಾನೆ. ಯಾವ ರೀತಿಯಲ್ಲಿ? ಪಾಪಕ್ಕೆ ತಕ್ಕದಾದ ದಂಡನೆಯನ್ನು ಕೊಡುವವನಾಗಿರ್ತಾನೆ. ಅದೇ ನೀವು ಯೇಸು ಸ್ವಾಮಿನ ನಂಬಿ ನಿಮ್ಮ ಪಾಪಗಳಿಗಾಗಿ ದೇವರು ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನೀವು ನಂಬಿ ಸಂಪೂರ್ಣವಾಗಿ ಅರಿಕೆ ಮಾಡಿ ಸಭೆ ಪಾಲಕರಿಂದ, ಹಿರಿಯರಿಂದ ನೀವು ಪ್ರಾರ್ಥನೆ ಮಾಡಿಸಿಕೊಳ್ಳುವಾಗ ವಾಕ್ಯ ಹೇಳ್ತದೆ, ನಿಮಗೆ ದೇವರು ಕ್ಷಮಾಪಣೆಯನ್ನು ಕೊಡುತ್ತಾನೆ. ಯಾಕೆ ನಾವು ಸಭೆಯಲ್ಲಿ ಅರಿಕೆ ಮಾಡಬೇಕು ಅಂದರೆ, ಯಾಕೆ ನಾನು ದೇವರ ಬಳಿಯಲ್ಲಿ ನಾನು ಅರಿಕೆ ಮಾಡಿದ್ದೀನಲ್ಲ, ಮತ್ತೆ ಯಾಕೆ ನಾನು ಸಭೆಯ ಪಾಲಕರ ಜೊತೆ, ನಾಯಕರ ಜೊತೆ ನಾನು ಅರಿಕೆ ಮಾಡಬೇಕು ಅಂದರೆ, ನೀವು ಯಾವಾಗ ದೇವರ ಸೇವಕರ ಮುಂದೆ ನೀವು ಅರಿಕೆ ಮಾಡುವಾಗ ಅದು ನಿಮಗೆ ಜವಾಬ್ದಾರಿಯನ್ನು ಕೊಡುತ್ತದೆ, ಜವಾಬ್ದಾರಿಯನ್ನು ನಿಮ್ಮ ಜೀವಿತದಲ್ಲಿ ಕೊಡುತ್ತದೆ ಮತ್ತು ಲೆಕ್ಕ ಒಪ್ಪಿಸುವಿಕೆಯನ್ನು ಕೊಡುತ್ತದೆ. ಅಂದರೆ ಅಕೌಂಟಬಿಲಿಟಿ. ಮತ್ತೆ ನೀವು ಪಾಪ ಮಾಡದೆ ನಿಮ್ಮನ್ನ ಅದು ತಡೆ ಮಾಡುತ್ತದೆ. ಅಯ್ಯೋ, ನಾನು ಈಗಾಗಲೇ ಪಾಸ್ಟರ್ ಬಳಿಯಲ್ಲಿ ಹೇಳ್ಕೊಂಡಿದ್ದೇನೆ, ಹಿರಿಯರ ಬಳಿಯಲ್ಲಿ ಹೇಳ್ಕೊಂಡಿದ್ದೇನೆ, ಸಭೆಯಲ್ಲಿ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇನೆ, ಇಂಥ ಪ್ರಾರ್ಥನೆಯನ್ನು ನಾನು ಈಗಾಗಲೇ ಮಾಡಿಕೊಂಡಿರುವುದರಿಂದ ಅವರುಗಳು ನನಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಎಂಬುದಾದ ಒಂದು, ಮತ್ತು ಅವರು ನನ್ನ ಜೀವಿತವನ್ನ ನೋಡುತ್ತಾ ಇದ್ದಾರೆ, ನಮ್ಮನ್ನ ನಡೆಸ್ತಾ ಇದ್ದಾರೆ, ನನ್ನನ್ನು ದಾರಿ ನಡೆಸ್ತಾ ಇದ್ದಾರೆ ಅಂತ ಹೇಳುವ ಅರಿವು ನಿಮಗೆ ಇರುವುದಾದ್ರೆ ಅದು ಪಾಪದಿಂದ ನಿಮ್ಮನ್ನ ದೂರಪಡಿಸುವುದಾಗಿರುತ್ತದೆ. ಅದನ್ನೇ ನಾವು ಲೆಕ್ಕ ಒಪ್ಪಿಸುವಿಕೆ. ಯಾರಿಗಾದ್ರೂ ಒಬ್ಬರಿಗೆ ನಾವು ನಮ್ಮನ್ನ ಒಪ್ಪಿಸಿಕೊಡ್ಬೇಕು. ಇವತ್ತು ಅನೇಕರಿಗೆ ಇರುವ ಸಮಸ್ಯೆ ಏನು ಗೊತ್ತಾ? ಯಾರ ಒಂದು ಆಲೋಚನೆಯನ್ನು ಕೂಡ ಪಡೆಯೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಮಾಡೋದೇ ಎಲ್ಲ ಸರಿ, ನಾನು ಎಲ್ಲವನ್ನು ಕೂಡ ಸರಿಯಾಗಿ ಮಾಡುತ್ತೇನೆ ಅಂತ ಹೇಳಿ ಅನೇಕರು ಅಂದ್ಕೊಳ್ತಾರೆ. ಅಥವಾ ದೇವರ ಆತ್ಮ ಡೈರೆಕ್ಟ್ ಆಗಿ ನನಗೆ ಹೇಳ್ತಾನೆ ಎಂಬುದಾಗಿ ಅಂದ್ಕೊಳ್ತಾರೆ. ಅನೇಕ ಸಾರಿ ಅಂತ ರೀತಿಯಾದ ಅನಿಸಿಕೆ ನಮ್ಮನ್ನ ತಪ್ಪಾದ ದಾರಿಯಲ್ಲಿ ನಡೆಸುವುದಾಗಿರುತ್ತೆ. ಯಾಕೆಂದ್ರೆ ನಾವೆಲ್ಲರೂ ಮನುಷ್ಯರು. ಪವಿತ್ರ ಆತ್ಮನು ನಮಗೆ ಹೇಳುವುದನ್ನ ಸಭೆ ಮುಖಾಂತರನೂ ಕೂಡ ಅದನ್ನು ನಮಗೆ ಹೇಳಿ ನಮ್ಮನ್ನ ಧೈರ್ಯಪಡಿಸುವವನು, ಬಲಪಡಿಸುವವನು ಆಗಿರುತ್ತಾನೆ. ಅದಕ್ಕಾಗಿಯೇ ದೇವರು ನಮ್ಮನ್ನ ಸಮುದಾಯವಾಗಿ ನಮ್ಮನ್ನ ಬೆಳೆಸ್ತಾ ಇದ್ದಾರೆ, ಸಭೆಯಾಗಿ ಬೆಳೆಸ್ತಾ ಇದ್ದಾರೆ. ಕಾರಣ ನಾವು ಒಬ್ಬರೇ ಅಲ್ಲ, ನಾವು ದೇವರ ಶರೀರದಲ್ಲಿ ಅನೇಕ ಅಂಗಗಳಾಗಿ ಸೇರಿ ಒಟ್ಟಿಗೆ ಬೆಳೆಯುವವರಾಗಿರ್ತೇವೆ. ಈಗ ದೇವರು ನಮ್ಮನ್ನ ನಡೆಸುವುದಕ್ಕಾಗಿ ನನ್ನ ಬಳಿಯಲ್ಲಿಯೂ ಕೂಡ ಮಾತನಾಡುವವನಾಗಿರ್ತಾನೆ. ನನ್ನ ಸಹ ಅಂಗಗಳ ಜೊತೆ, ಸಭೆಯಲ್ಲಿರುವ ಸಮುದಾಯದ ಜೊತೆಯೂ ಕೂಡ ನನ್ನನ್ನು ನಡೆಸುವವನಾಗಿರ್ತಾನೆ. ಅದಕ್ಕೆ ವಾಕ್ಯ ಹೇಳುತ್ತದೆ, ನೀವು ನಿಮ್ಮ ಸಭಾಪಾಲಕರಲ್ಲಿ ಜೊತೆ, ಹಿರಿಯರ ಜೊತೆ ನಿಮ್ಮ ತಪ್ಪುಗಳನ್ನು ಅರಿಕೆ ಮಾಡ್ರಿ. ಅವರು ಮೊದಲನೇದಾಗಿ ನಿಮಗೆ ಪ್ರಾರ್ಥನೆ ಮಾಡುತ್ತಾರೆ, ಎರಡನೇದಾಗಿ ನಿಮ್ಮನ್ನ ನೋಡುತ್ತಾ ಇರ್ತಾರೆ, ನಿಮ್ಮ ದಾರಿಯನ್ನ ನೋಡುತ್ತಾ ಇರ್ತಾರೆ, ನಿಮ್ಮನ್ನ ಕಟ್ಟುವವರಾಗಿರ್ತಾರೆ, ನಿಮ್ಮನ್ನ ಬಲಪಡಿಸುವವರಾಗಿರ್ತಾರೆ. ನೀವು ಗುಗ್ಗಿ ಹೋಗುವಾಗ, ಬಿದ್ದು ಹೋಗುವಾಗ ಅವರು ಬಂದು ನಿಮಗೆ ಧೈರ್ಯವನ್ನು ಕೊಡುವವರಾಗಿರ್ತಾರೆ. ಅದಕ್ಕಾಗಿ ಒಬ್ಬರು ನಿಮ್ಮ ತಪ್ಪುಗಳನ್ನ ಹಂಚ್ಕೊಳ್ರಿ, ಕನ್ಫೆಸ್ ಮಾಡ್ರಿ, ಅರಿಕೆ ಮಾಡ್ರಿ ಅಂತ ಹೇಳ್ತಾ ಇದೆ. ಆಗ ಮಾಡುವಾಗ ನಾವು ಕೂಡ ಸ್ವಲ್ಪ ಜಾಣರಾಗಿರ್ಬೇಕು. ಹೇಗೆ ಅಂದ್ರೆ, ಯಾರ ಬಳಿಯಲ್ಲಿ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿ. ನಮ್ಮ ಪಾಸ್ಟರ್ ಆಗಿರಲಿ, ಹಿರಿಯರಾಗಿರಲಿ, ಅಥವಾ ಸಭೆಯಲ್ಲಿರುವ ಬೇರೆ ವಿಶ್ವಾಸಿಗಳಾಗಿರಲಿ, ಅವರ ಬಳಿಯಲ್ಲಿ ನಮ್ಮ ತಪ್ಪುಗಳನ್ನು ಹೇಳುವಾಗ ಅವ್ರು ಎಂಥವರಾಗಿರ್ಬೇಕಂದ್ರೆ, ಅವರು ಆತ್ಮಿಕವಾಗಿ ಬಲ ಹೊಂದಿದವರಾಗಿರ್ಬೇಕು, ಆತ್ಮಿಕದಲ್ಲಿ ಚೆನ್ನಾಗಿ ಬೆಳೆದವರಾಗಿರ್ಬೇಕು. ಮೊದಲನೇದಾಗಿ ಅವರು ಒಂದು ಮಾದರಿಯಾಗಿ ಜೀವಿಸಬೇಕು. ಎರಡನೇದಾಗಿ ಅವರುಗಳು ಸರಿಯಾಗಿ ತನ್ನ ಜೀವಿತದಲ್ಲಿ ನಡೆಯುವವರಾಗಿರ್ಬೇಕು, ನೀತಿವಂತರಾಗಿ, ಅಂದರೆ ದೇವರ ಆ ವಾಕ್ಯಗಳ ಪ್ರಕಾರ ನಡೆಯುವವರಾಗಿರ್ಬೇಕು. ಮತ್ತು
ಅವರುಗಳು ನಾನು ಹೇಳುವ ವಿಷಯಗಳನ್ನ ಬಹಿರಂಗವಾಗಿ ಇಟ್ಕೊಳ್ಳುವವರಾಗಿರ್ಬೇಕು. ಎಲ್ಲರ ಬಳಿಯಲ್ಲಿ ಹೋಗಿ ಇವರು ಈ ಸಿಸ್ಟ್ರು ಈ ಬ್ರದರು ನನಗೆ ಇವರು ಹೇಳಿದ್ರು ಇಂಥ ತಪ್ಪು ಮಾಡಿದ್ದಾರೆ ಅಂತ ನನಗೆ ಹೇಳಿದ್ರು ಅಂತ ಎಲ್ಲರ ಬಳಿಯಲ್ಲಿ ಹಂಚ್ಕೊಳ್ಳುವವರಾಗಿ ಹೇಳುವವರಾಗಿರಬಾರ್ದು. ಸೊ ಅಂಥ ವ್ಯಕ್ತಿಗಳನ್ನು ನೀವು ಹುಡುಕಿ ಅವರ ಬಳಿಯಲ್ಲಿ ಆತ್ಮಿಕದಲ್ಲಿ ಬೆಳೆದವರು, ದೇವರಿಗೆ ನಂಬಿಗಸ್ತರಾಗಿ ವಾಕ್ಯದಲ್ಲಿ ಬೆಳೆಯುವವರು ಮತ್ತು ನೀವು ಹೇಳುವ ಕಾರ್ಯಗಳನ್ನು ಗುಪ್ತವಾಗಿ ಇಟ್ಕೊಂಡು ನಿಮಗಾಗಿ ಪ್ರಾರ್ಥನೆ ಮಾಡುವವರು, ಸಹಾಯ ಮಾಡುವವರಾಗಿರ್ಬೇಕು. ಅವರ ಬಳಿಯಲ್ಲಿ ನೀವು ಹೇಳುವಾಗ ದೇವರು ಅಂಥವರ ಪ್ರಾರ್ಥನೆಯನ್ನು ಆಲೋಚನೆಯ ಮುಖಾಂತರ ನಮ್ಮನ್ನು ಏನು ಮಾಡ್ತಾರೆ, ನಮ್ಮನ್ನು ಬಲಪಡಿಸಿ ಮತ್ತು ನಮ್ಮ ಪಾಪಗಳನ್ನು ಕ್ಷಮಿಸುವವನು ಆಗಿರ್ತಾನೆ. ಮತ್ತು ನಾವು ಇನ್ನು ಮುಂದೆ ಪಾಪ ಮಾಡದೆ ದೇವರು ನಮ್ಮನ್ನು ಬಲಪಡಿಸುವವನು ಆಗಿರುತ್ತಾನೆ. ಆದ್ರಿಂದ ದೇವರು ನಮ್ಮಲ್ಲಿ ಇಷ್ಟಪಡೋದು ಏನು ಗೊತ್ತಾ? ಬರೀ ಶಾರೀರಿಕವಾಗಿ ನಾವು ಕೈ ಕಾಲು ನಮ್ಮ ದೇಹವು ಗಟ್ಟಿಯಾಗಿ ಒಳ್ಳೆ ಬಲವಾಗಿ ಇರಬೇಕಂತ ದೇವರು ಅದ್ರ ಮಾತ್ರ ಬಯಸ್ತಾ ಇಲ್ಲ. ನೀವು ಮಾನಸಿಕವಾಗಿ ಕೂಡ ಬಲವುಳ್ಳವರಾಗಿರ್ಬೇಕು, ಮಾನಸಿಕವಾಗಿ ಕೂಡ ಆರೋಗ್ಯವುಳ್ಳವರಾಗಿರ್ಬೇಕು. ಹೃದಯದಲ್ಲಿ ನೀವು ದೇವರ ಕ್ಷಮಾಪಣೆನ ಹೊಂದಿದವರಾಗಿ ನೀವು ಆತ್ಮಿಕವಾಗಿ ನೀವು ಬಲವುಳ್ಳವರಾಗಿರ್ಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ಕ್ಷಮಾಪಣೆ ತುಂಬಾ ಮುಖ್ಯ. ನಾವು ದೇವರ ಬಳಿಯಿಂದ ನಮ್ಮ ಪಾಪಗಳಿಗೆ ಕ್ಷಮಾಪಣೆನ ಹೊಂದಿಕೊಂಡಿಲ್ಲ ಅಂದ್ರೆ ನಮ್ಮ ಹೃದಯದಲ್ಲಿ ಸಮಾಧಾನವು ಇರುವುದಿಲ್ಲ. ನೀವು ಎಷ್ಟೇ ಕಷ್ಟಪಡ್ರಿ, ಎಷ್ಟೇ ದುಡಿರಿ, ಎಷ್ಟೇ ಹಣ ಬಂದ್ರು, ಎಷ್ಟೇ ಚೆನ್ನಾಗಿದ್ರು ಮನೆಯಲ್ಲಿ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಕೊರವು ಇರ್ತಾನೆ ಇರ್ತದೆ. ಕಾರಣ ಏನು ಗೊತ್ತಾ? ನೀವು ಮಾಡಿರುವ ತಪ್ಪಿಗೆ ದೇವರ ಬಳಿಯಲ್ಲಿ ಕ್ಷಮಾಪಣೆ ಹೊಂದಿಲ್ಲ ಅಂತ ಅರ್ಥ. ಮತ್ತು ಇದರ ಇನ್ನೊಂದು ವಿಷಯ, ನಿಮಗೆ ವಿರೋಧವಾಗಿ ತಪ್ಪು ಮಾಡಿದವರನ್ನು ಕೂಡ ನೀವು ಮನ್ನಿಸಬೇಕು, ಕ್ಷಮಿಸಬೇಕಾಗಿದೆ. ಅದನ್ನೇ ದೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದಾನೆ. ಈಗಾಗಲೂ ನಾವು ಹಾಡನ್ನು ಆಡುವಾಗ ನಮಗೆ ವಿರೋಧವಾಗಿ ಮಾಡಿದ ಪಾಪಗಳನ್ನು ಕೂಡ ನಾವು ಕ್ಷಮಿಸುವವರಾಗಿ ಮಾರ್ಪಡಬೇಕು ಸ್ವಾಮಿ ಎಂಬುದಾಗಿ ನಾವು ಈಗಾಗಲೇ ಆಡಿದ್ದೇವೆ. ನಾವು ಕ್ಷಮಾಪಣೆಯನ್ನ ಪ್ರಾಕ್ಟೀಸ್ ದೇವರ ಬಳಿಯಿಂದ ನಾವು ಕ್ಷಮಾಪಣೆಯನ್ನು ಹೊಂದಿಕೊಳ್ಳಬೇಕು ಮತ್ತು ನಮಗೆ ವಿರೋಧವಾಗಿ ಮಾಡಿರುವವರ ಪಾಪಗಳನ್ನ ತಪ್ಪುಗಳನ್ನು ಕೂಡ ನಾವು ಕ್ಷಮಿಸುವವರು ಆಗಬೇಕು. ಆಗ ನೀವುಗಳು ಎಲ್ಲ ರೋಗಗಳಿಂದ ದೂರ ಇರುವವರಾಗಿರ್ತೀರ, ಮಾನಸಿಕವಾದ ಸಮಸ್ಯೆಗಳಿಂದ ದೂರ ಇರುವವರಾಗಿರ್ತೀರ, ಆತ್ಮಿಕವಾಗಿ ಗುಗ್ಗಿ ಹೋಗದೆ ಅನಾರೋಗ್ಯವನ್ನು ಹೊಂದಿಕೊಳ್ಳದೆ ನೀವು ದೂರ ಇರ್ತೀರ, ಬಲಶಾಲಿಗಳಾಗಿರ್ತೀರ. ಎಲಿಯನ ಪ್ರಾರ್ಥನೆಯನ್ನು ಕೇಳಿ ಆತನು ಹೇಗೆ ಬಲಶಾಲಿಯಾಗಿದ್ದನು, ನೀತಿವಂತನಾಗಿದ್ದನೋ ಅದೇ ರೀತಿಯಲ್ಲಿ ನೀವು ಕೂಡ ಆಗ್ತೀರ. ಯಾವಾಗಲೂ ನಾವು ಪ್ರಾರ್ಥನೆ ಮಾಡುವಾಗ ದೇವರೇ ನನಗೆ ಕೈ ಕಾಲು ಕಣ್ಣು, ನನಗೆ ಆ ಸಮಸ್ಯೆ ಈ ಸಮಸ್ಯೆ ಅಂತಲೇ ನಾವು ದೇವರ ಬಳಿಯಲ್ಲಿ ಹೇಳ್ತಾ ಇರ್ತೇವೆ. ದೇವರು ಇಲ್ಲಿ ಹೇಳೋದೇನು ಗೊತ್ತಾ? ನಿನಗೆ ದೇಹದ ಜೊತೆ ನಿನ್ನ ಮನಸ್ಸು ಸರಿಯಾಗಿರಬೇಕು, ನಿನ್ನ ಹೃದಯವೂ ಸರಿಯಾಗಿರಬೇಕು. ನಾನು ನಿನಗೆ ಎಲ್ಲ ರೀತಿಯಾದ ಸಂಪೂರ್ಣವಾದ ಸ್ವಸ್ಥತೆಯನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳಿ. ನಮಗೆ ಆರೋಗ್ಯ ರೋಗದಲ್ಲಿ ಶರೀರದಲ್ಲಿ ಆರೋಗ್ಯ ಸರಿ ಇಲ್ಲ ಅಂದರೆ ನಾವು ಡಾಕ್ಟರ್ ಬಳಿಯಲ್ಲಿ ಹೋಗ್ಬೋದು. ಇವತ್ತು ಮಾನಸಿಕವಾಗಿ ಸಮಸ್ಯೆ ಅಂದರೆ ಇವತ್ತು ಅನೇಕರು ಆಲೋಚನೆ ಕೊಡುವವರು ಕೌನ್ಸಿಲರ್ಸ್ ಅಂತ ಹೇಳಿ ಅದಕ್ಕೆ ಹೆಚ್ಚಾಗಿದ್ದಾರೆ. ನಿಮಗೆ ಆತ್ಮಿಕವಾಗಿ ರೋಗವು ಇದೆ, ಬಲಹೀನತೆಯಲ್ಲಿ ಇದ್ದೀರಾ ಅಂದರೆ ದೇವರು ಒಬ್ಬರೇ ನಿಮ್ಮನ್ನ ಗುಣಪಡಿಸಲಿಕ್ಕೆ ಸಾಧ್ಯ. ಇದು ಎಲ್ಲವನ್ನೂ ಸೇರಿ ದೇವರ ವಾಕ್ಯ ಹೇಳ್ತಿದ್ದೇನೆ, ನಾನು ನಿನಗೆ ವೈದ್ಯನಾಗಿದ್ದೇನೆ, ನಾನು ನಿನಗೆ ಕೌನ್ಸಿಲರ್ ಆಗಿದ್ದೇನೆ, ಆಲೋಚನೆ ಕರ್ತನಾಗಿದ್ದೇನೆ. ನಾನು ನಿನ್ನನ್ನು ಆತ್ಮಿಕವಾಗಿ ನಿನ್ನ ಪಾಪಗಳನ್ನ ಕ್ಷಮಿಸಿ ನಿನ್ನನ್ನು ಬಲಪಡಿಸಿ ನಿನಗೆ ಆರೋಗ್ಯವನ್ನು ಕೊಡುವ ರಕ್ಷಕನಾಗಿ ನಾನು ಇದ್ದೇನೆ ಅಂತ ಹೇಳಿ ವಾಕ್ಯ ಹೇಳ್ತದೆ. ಹಾಗಾಗಿ ನಾವುಗಳು ದೇಹದಲ್ಲಿ ಮಾತ್ರ ಬಲಶಾಲಿಯಾಗಿದ್ದರೆ ಸಾಲದು, ಮನಸ್ಸಿನಲ್ಲಿ ನಾವು ಬಲವಾಗಿದ್ದರೆ ಮಾತ್ರ ಸಾಲದು. ನಮಗೆ ಹೃದಯದಲ್ಲಿ ಕೆಲವರು ಒಳ್ಳೆ ವ್ಯಕ್ತಿಗಳಾಗಿರ್ತಾರೆ, ಯಾವ ತಪ್ಪುಗಳನ್ನು ಮಾಡಿಲ್ಲ, ತುಂಬಾ ಗಣ್ಯವಾದ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಇದ್ರೂ ಮಾತ್ರ ಸಾಲದು. ದೇವರು ಬಯಸೋದೇನು ಗೊತ್ತಾ? ನಿಮ್ಮ ಸಂಪೂರ್ಣವಾದ ಆರೋಗ್ಯವನ್ನು ಆತನು ಬಯಸುವನಾಗಿರ್ತಾನೆ. ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ, ಎಲ್ಲದರಲ್ಲಿಯೂ
ಸಂಪೂರ್ಣವಾಗಿ ದೇವರಲ್ಲಿ ನೀವು ಆರೋಗ್ಯವಾಗಿ ಜೀವಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿಯೇ ದೇವರ ವಾಕ್ಯವು ನಮಗೆ ಹೇಳ್ತದೆ, ಬೈಬಲ್ ನಮಗೆ ಕಳಿಸಿಕೊಡುತ್ತದೆ, ಸತ್ಯವೇದವು ಕಳಿಸಿಕೊಡುತ್ತದೆ. ಸತ್ಯವೇದದಲ್ಲಿ ನಮಗೆ ಕಳಿಸಿಕೊಡುವ ಆರೋಗ್ಯವು ಎಂಥದಂದ್ರೆ ಬರೀ ದೇಹದಲ್ಲಿ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ನಮ್ಮ ಮನಸ್ಸಿಗೂ ಸಂಬಂಧಪಟ್ಟದ್ದು, ನಮ್ಮ ಹೃದಯಕ್ಕೂ ಸಂಬಂಧಪಟ್ಟದ್ದು. ಅದಕ್ಕೆ ಒಂದು ಅನೇಕ ಯೇಸು ಸ್ವಾಮಿಯ ಒಂದು ಬಿಡುಗಡೆಯನ್ನ, ಸ್ವಸ್ಥತೆಯನ್ನು ನಾವು ನೋಡುವಾಗ ಯೇಸು ಸ್ವಾಮಿ ಅನೇಕರನ್ನ ಸ್ವಸ್ಥ ಮಾಡಿದ್ರು, ಆರೋಗ್ಯವನ್ನು ಕೊಟ್ಟರು. ಆರೋಗ್ಯ ಕೊಟ್ಟ ನಂತರ ಯೇಸು ಸ್ವಾಮಿ ಯಾವಾಗಲೂ ಹೇಳಿದ ಮಾತು ಏನಂದ್ರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಸಮಾಧಾನವಾಗಿ ಹೋಗು. ಅನೇಕರ ಪಾಪಗಳು ಇವತ್ತು ಕ್ಷಮಿಸಲ್ಪಡದೇ ಇರುವುದರಿಂದ ಅವರುಗಳು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಆತ್ಮಿಕವಾಗಿಯೂ ಇವತ್ತು ಕುಗ್ಗಿ ಹೋಗಿದ್ದಾರೆ, ರೋಗಸ್ಥರಾಗಿದ್ದಾರೆ, ಅನಾರೋಗ್ಯದಲ್ಲಿದ್ದಾರೆ. ದೇವರ ವಾಕ್ಯ ಹೇಳುತ್ತದೆ, ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನ್ನನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತೇನೆ. ಈ ಸಂಪೂರ್ಣವಾದ ಗುಣ ಯಾರಿಂದಲೂ ಈ ಲೋಕದಲ್ಲಿ ಸಿಗೋದಿಲ್ಲ, ಯಾರು ಕೂಡ ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಿನಗೆ ಶಾರೀರಿಕವಾದ ಗುಣ ಬೇಕಾ, ನಿನಗೆ ಕೊಡ್ತೇನೆ. ಮಾನಸಿಕವಾದ ಗುಣ ಬೇಕಾ, ನಿನಗೆ ಕೊಡುತ್ತೇನೆ. ಆತ್ಮಿಕವಾದ ಗುಣವು ನಿನಗೆ ಬೇಕಾ, ನಿನಗೆ ನಾನು ಕೊಡುತ್ತೇನೆ ಎಂಬುದಾಗಿ. ಆದ್ದರಿಂದ ಈ ಸಮಯದಲ್ಲಿ ನಾವು ಇಲ್ಲಿಂದ ಹೋಗುವಾಗ ಇದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ರಿ. ನಿಮಗೆ ಆರೋಗ್ಯ ಬೇಕಾಗಿದೆ. ಒಂದು ವೇಳೆ ನೀವು ಇಲ್ಲ ನಾನು ಶಾರೀರಿಕವಾಗಿ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು ಕೂಡ ಮಾನಸಿಕವಾಗಿ ನಿಮಗೆ ಆರೋಗ್ಯ ಬೇಕಾಗಿದೆ, ಆತ್ಮಿಕವಾಗಿ ಗುಣ ನಿಮಗೆ ಬೇಕಾಗಿದೆ. ಆ ಗುಣವನ್ನ ಯೇಸು ಸ್ವಾಮಿ ಇವತ್ತು ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ನಿಮ್ಮ ದೈಹಿಕ ಶಾರೀರಿಕವಾದ ಆರೋಗ್ಯಕ್ಕಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ರಿ, ಸಭೆಯರ ಜೊತೆ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಮಾನಸಿಕವಾದ ಆರೋಗ್ಯಕ್ಕಾಗಿ ನಿಮ್ಮ ಪಾಪಗಳನ್ನ ಅರಿಕೆ ಮಾಡ್ರಿ ದೇವರ ಬಳಿಯಲ್ಲಿ. ದೇವರೇ, ನಾನು ಮಾಡಿರುವ ಪಾಪಗಳನ್ನ ಕ್ಷಮಿಸು ಎಂಬುದಾಗಿ. ಮತ್ತು ಸಭಾಪಾಲಕರ ಜೊತೆ ನೀವು ಹಂಚಿಕೊಳ್ಳ್ರಿ. ಅವ್ರಿಗೆ ನಿಮ್ಮ ಹಂಚಿಕೊಳ್ಳುವಾಗ ಅದರ ಮೇಲೆ ನಿಮಗೆ ಜವಾಬ್ದಾರಿ ಬರುತ್ತದೆ, ಪಾಪ ಮಾಡದೆ. ಮತ್ತು ನೀವು ಲೆಕ್ಕ ಒಪ್ಪಿಸುವವರು ಆಗಿ ಕೂಡ ಇರ್ತೀರ. ಮತ್ತು ನೀವು ಆತ್ಮಿಕವಾಗಿ ನಿಮ್ಮ ಹೃದಯದ ಭಾರಗಳನ್ನ, ಪಾಪಗಳನ್ನ, ಕರ್ಮಗಳಿಂದ ನೀವು ನಿವಾರಣೆ ಸಿಗಬೇಕಾದ್ರೆ ನೀವು ದೇವರಿಂದ ಕ್ಷಮಾಪಣೆ ಹೊಂದ್ಕೋಬೇಕು ಮತ್ತು ಮತ್ತೊಬ್ಬರ ಪಾಪಗಳನ್ನು ನೀವು ಕ್ಷಮಿಸಬೇಕು. ಇದೇ ರೀತಿಯಲ್ಲಿ ಮಾಡುವಾಗ ನಿಮಗೆ ಸಂಪೂರ್ಣವಾದ ಗುಣತೆಯನ್ನು, ಸ್ವಸ್ಥತೆಯನ್ನು ದೇವರು ಕೊಡುವವನು ಆಗಿರುತ್ತಾನೆ. ಹಾಗೆ ದೇವರ ವಾಕ್ಯವನ್ನು ನಾವು ನಂಬೋಣ. ಇಲ್ಲಿಂದ ಹೋಗುವಾಗ ಯೇಸು ಸ್ವಾಮಿನ ನಂಬ್ರಿ. ಈ ಗುಣತೆಯನ್ನು ಈ ಸ್ವಸ್ಥತೆಯನ್ನು ಹೊಂದಿಕೊಳ್ಳ್ರಿ, ಈ ಆರೋಗ್ಯವನ್ನು ಹೊಂದಿಕೊಳ್ಳ್ರಿ. ನಿಮ್ಗೆ ಬೇಕಾಗಿರೋ ಶಾರೀರಿಕವಾದ ಸ್ವಸ್ಥತೆ, ಮಾನಸಿಕವಾದ ಸ್ವಸ್ಥತೆ, ಆತ್ಮಿಕವಾದ ಸ್ವಸ್ಥತೆಯನ್ನು ದೇವರು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಿ ರಕ್ಷಣೆಯಲ್ಲಿ ನಡೆಸಿ ನಿಮ್ಮನ್ನು ಬಲಪಡಿಸಿ ಕಾಯ್ದು ನಡೆಸಲಿ ಎಂಬುದಾಗಿ ನಾನು ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಇಲ್ಲಿಂದ ಹೋಗುವಾಗ ಸಂಪೂರ್ಣವಾದ ಸ್ವಸ್ಥತೆಯನ್ನು ನಾವು ಹೊಂದಿ ಇಲ್ಲಿಂದ ನಾವು ಹೋಗುವವರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ